ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಇವತ್ತಿನ ಗುರುವಾರದ ವ್ಲಾಗ್. ಇವತ್ತು ವಾರ ಮಾಡೋದ್ರಿಂದ ಈ ದಿನ ಎಲ್ಲ ಫುಲ್ ಬ್ಯುಸಿ ಇರ್ತೀನಿ. ನೋಡಿ ಯಾವ ರೀತಿ ನಾನಿಬ್ಬರು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದಾದ್ಮೇಲೆ ನಾನು ಯಾವ ರೀತಿ ಕೆಲಸನ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ಬೆಳಿಗ್ಗೆನೇ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಚೆ ಎಲ್ಲ ಕಸ ಗುಡಿಸಿ ಮತ್ತು ಗೇಟ್ ಹತ್ರ ಎಲ್ಲ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಬಂದಿದ್ದಾದಮೇಲೆ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಟಿಫನ್ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ, ಪುದೀನ ಸೊಪ್ಪು ಎಲ್ಲ ಅದನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆನ್ನೆ ಏನೂ ಕೆಲಸ ಮಾಡಿರಲಿಲ್ಲ, ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು. ಸೊ ಅದಕ್ಕೆ ಏನೂ ಕೆಲಸ ಮಾಡಿರಲಿಲ್ಲ. ಒಂದೊಂದು ದಿನ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ, ಒಂದೊಂದು ದಿನ ಏನೂ ಕೆಲಸನೇ ಮಾಡಿರೋದಿಲ್ಲ. ಸುಮ್ಮನೆ ಏನು ಬೇಕೋ ಅದನ್ನು ಅಷ್ಟೇ ಮಾಡ್ಕೊಂಡಿರ್ತೀನಿ. ಸೊ ಅದರಿಂದ ನೆನ್ನೆ ಏನೂ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಇವತ್ತು. ಅದರಲ್ಲೂ ವಾರ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಅದಕ್ಕೆ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಟೊಮೊಟೊ ಬಾತನ್ನ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನಾನು ಏನು ರುಬ್ಬಿ ಏನೂ ಹಾಕಿ ಮಾಡೋದಿಲ್ಲ, ಹಂಗೆ ಪೌಡರ್ನ ಹಾಕಿ ಹಂಗೆ ಇನ್ಸ್ಟೆಂಟಾಗಿ ಮಾಡೋ ಥರ ನಾನು ಈಸಿಯಾಗಿ. ನಮ್ಮ ಮಕ್ಕಳು ಹೇಗೂ ಖಾರ ಎಲ್ಲ ಜಾಸ್ತಿ ತಿನ್ನೋದಿಲ್ಲ, ಮಸಾಲೆ ಎಲ್ಲ. ಸೊ ಅದಕ್ಕೆ ನಾನು ಎಲ್ಲ ಪುಡಿನ ಹಾಕ್ಬಿಟ್ಟೆ ಮಾಡ್ತಿದ್ದೀನಿ, ಏನೂ ರುಬ್ಕೊಳ್ದೇನೆ. ನಮ್ಮ ಮಕ್ಕಳಿಗೆ ಈ ಥರ ಮಾಡೋದ್ರೇ ಇಷ್ಟ, ಅದಕ್ಕೆ ನಾನು ಈ ಥರನೇ ಮಾಡಿಬಿಡ್ತೀನಿ. ಈಸಿಯಾಗೂ ಮಾಡಿಬಿಡ್ಬೋದು ಮತ್ತು ಬೇಗನೂ ಮುಗಿಯುತ್ತೆ. ನೋಡಿ ಮುಗ್ದಿದ್ದೆಲ್ಲ ಆದಮೇಲೆ ನಾನು ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ನಾನು ಏನು ಮಾಡಿದ್ನಲ್ವ ಟೊಮೊಟೊ ಬಾತು ಮತ್ತು ಸ್ನ್ಯಾಕ್ಸ್ಗೆ ಬಂದುಬಿಟ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ದೆಲ್ಲ ಆದಮೇಲೆ ನನ್ನ ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ಮಕ್ಕಳನ್ನ ಎಬ್ಬರಿಸಿ ಸ್ನಾನಕ್ಕೆ ಅಂತ ಕರ್ಕೊಂಡೋಗಿ ಮತ್ತು ಸ್ನಾನ ಎಲ್ಲ ಮಾಡಿಸಿ ಅವ್ರನ್ನ ಫ್ರೆಶ್ ಅಪ್ ಆಗಿದ್ದಾದಮೇಲೆ ಅವರನ್ನು ರೆಡಿ ಮಾಡಬೇಕಲ್ವ ಸ್ಕೂಲ್ಗೆ. ಸೊ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇಬ್ರಿಗೂ ಸ್ಕೂಲ್ ಇರೋದ್ರಿಂದ ಇಬ್ಬರನ್ನೂ ಒಟ್ಟಿಗೆ ರೆಡಿ ಮಾಡಿಬಿಡ್ತೀನಿ ನಾನು. ಮತ್ತು ಬೇರೆ ಬೇರೆ ಸ್ಕೂಲ್ಗೆ ಹೋಗೋದ್ರಿಂದ ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಫಸ್ಟು ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಫಸ್ಟ್ ಅವಳು ಹೋಗ್ತಾಳೆ. ಅದರಿಂದ ಅವಳಿಗೆಲ್ಲ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾದಮೇಲೆ ಅವಳನ್ನು ರೆಡಿ ಮಾಡಿ ಕರ್ಕೊಂಬಂದು ನೋಡಿ ಟಿಫನ್ಗೆ ಅಂತ ಇಟ್ಟು ಟಿಫನ್ನ ತಿನ್ನಿಸ್ತಾ ಇದ್ದೀನಿ. ಟಿಫನ್ ತಿನ್ನಿಸಿದಾದ್ಮೇಲೆ ಅವಳಿಗೆ ಜಡೆ ಎಲ್ಲ ಹಾಕಿ ನಾನು ಅವಳನ್ನ ಸ್ಕೂಲ್ಗೆ ಕರ್ಕೊಂಬಂದು ಬಿಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ಕೂಲ್ಗೆ ಫಸ್ಟು ಅವಳು ಹೋಗ್ತಾಳೆ. ಅವಳಿಗೆ ಟೈಮಿಂಗ್ ಸ್ವಲ್ಪ ಬೇಗನೂ ಇರುತ್ತೆ ಮತ್ತು ಲೇಟಾಗಿ ಬರ್ತಾಳೆ. ಅವಳನ್ನ ಬಿಟ್ಟು ಬಂದಿದ್ದಾದಮೇಲೆ ನನ್ನ ಮಗನ್ನ ರೆಡಿ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಇವನು ನೋಡಿ ನನ್ನ ಮಗ ಅವ್ರ ಅಕ್ಕ ಏನು ಮಾಡ್ತಾರೆ ಅಲ್ವಾ ಅದನ್ನೆಲ್ಲ ಫಾಲೋ ಮಾಡ್ತಾನೆ. ನನ್ನ ಮಗಳು ಏನು ಮಾಡಿದ್ರೆ ಅದನ್ನೆಲ್ಲ ಮಾಡ್ತಾನೆ. ಸೊ ಕ್ಯೂಟಾಗಿತ್ತು ಅಂತ ಹೇಳಿಬಿಟ್ಟು ನೋಡಿ ನಾನು ವಿಡಿಯೋ ತೊಗೊಂಡೆ. ಅವನು ಆ ಥರ ಎಲ್ಲ ರೆಡಿ ಆಗಿದ್ದಾದಮೇಲೆ ಅವನಿಗೆ ಬಟ್ಟೆ ಎಲ್ಲ ಹಾಕಿ ಟಿಫನ್ ಮಾಡಿದ್ನಲ್ವ, ಟಿಫನ್ನ ತಿನ್ನಿಸ್ಬಿಟ್ಟು ಅವನನ್ನು ಸ್ಕೂಲಿಗೆ ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದಿದ್ದಾದಮೇಲೆ ನಾನು ಮನೆ ಕೆಲಸ ಎಲ್ಲ ಶುರು ಮಾಡ್ಕೊಬೇಕು. ಇವತ್ತು ಜಾಸ್ತಿನೇ ಕೆಲಸ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಫಸ್ಟೆಲ್ಲ ಮಕ್ಕಳೆಲ್ಲ ಹೋಗಿದ್ದಾದ್ಮೇಲೆ ನಾನು ಕೆಲಸ ಶುರು ಮಾಡ್ಕೊಂಬಿಡೋದು, ಯಾಕಂದರೆ ಮತ್ತೆ ಅವ್ರು ಹೋಗಿದ್ದಾದ್ಮೇಲೆ ನಾವು ನೀಟಾಗಿ ಎಲ್ಲ ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ಅವ್ರು ಇರಬೇಕಾದ್ರೆ ಕೆಲಸನೂ ಆಗೋದಿಲ್ಲ ಮತ್ತು ನೀಟಾಗೂ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನು ಫಸ್ಟ್ ಅವರನ್ನು ಸ್ಕೂಲ್ಗೆ ಕಳಿಸಿದಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋದು. ಎಲ್ಲ ಥಿಂಗ್ಸ್ ಎಲ್ಲ ಎತ್ತಿಟ್ಕೊಂಡು ಅವ್ರು ಬರೋಷ್ಟರೊಳಗಡೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ. ಮಕ್ಕಳಿರೋ ಮನೆಯಲ್ಲಿ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನಾಗಿರಲ್ಲ. 1 ಗಂಟೆವರೆಗೂ ಮಾಡಿರ್ತೀನಿ ನನ್ನ ಮಕ್ಕಳು ಬರೋವರೆಗೂ. ಆಮೇಲೆ ಬಂದಿದ್ದಾದಮೇಲೆ ಮತ್ತೆ ಸೇಮ್ ಆಗಿರುತ್ತೆ. ನನಗಂತೂ ಮನೆ ನೀಟಾಗಿ ಇಡೋದು ಅಂದರೆ ತುಂಬ ಇಷ್ಟ, ಏಕೆಂದರೆ ಮನೆ ನೀಟಾಗಿದ್ರೇ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಪೀಸ್ಫುಲ್ಲಾಗಿರುತ್ತೆ. ನಾನು ಆದಷ್ಟು ನನ್ನ ಮನೇನ ಕ್ಲೀನಾಗಿ ಇಡಬೇಕು ಅಂತಲೇ ನೋಡ್ತೀನಿ. ನನಗೆ ಇಷ್ಟ ಕೂಡ ನಾನು ಕ್ಲೀನಿಂಗ್ ಮಾಡ್ಕೊಳೋದಕ್ಕೆ. ನಾವು ಮನೆ ಕೆಲಸ ಮಾಡ್ತಾ ಇದ್ದಷ್ಟು ಮನೆ ಕೆಲಸ ಇದ್ದೇ ಇರುತ್ತೆ. ಆಗೋಗಿದೆ ಅನ್ನೋ ಮುಗಿಯೋ ಕಥೆನೇ ಇಲ್ಲ. ನಾವೇನು ಕೆಲಸ ಮುಟ್ಟಿದ್ದೆಲ್ಲ ಕೆಲಸನೇ ಅಂತ ಹೇಳ್ತಾರಲ್ವ, ಹಂಗೆ ದಿನ ಪೂರ್ತಿ ಕೆಲಸ ಇದ್ದೇ ಇರುತ್ತೆ. ನಾವು ಮಾಡಿಲ್ಲ ಅಂದರೆ ಮಾತ್ರ ಕೆಲಸ ಇರೋದಿಲ್ಲ, ನಾವು ಮಾಡ್ತೀವಿ ಅಂದರೆ ಎಲ್ಲ ಕೆಲಸನೂ ಇರುತ್ತೆ. ನನಗೆ ನೋಡಿ ಇವತ್ತು ವಾರ ಇರೋದ್ರಿಂದ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಲ್ವ, ಅದಕ್ಕೆ ತುಂಬಾ ಕೆಲಸ. ಇನ್ನೊಂದು ನಾನು ಒಂದೊಂದು ದಿನ ನೋಡಿ ಇವತ್ತೆಲ್ಲ ಮಾಡಿಬಿಟ್ಟಿರ್ತೀನಿ ಮತ್ತು ಇನ್ನೊಂದು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಇಂಟ್ರೆಸ್ಟ್ ಇರೋ ದಿನ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ನಿಮಗೆ ಗೊತ್ತು ಇಬ್ಬರು ಮಕ್ಕಳಿರೋ ಹತ್ರ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು. ನನಗಂತೂ ಯಾವುದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಮತ್ತು ಯಾರೋ ಮಕ್ಕಳನ್ನ ನೋಡ್ಕೊಳೋರು ಅಂತ ಇಲ್ಲ. ಹಸ್ಬೆಂಡು ಇನ್ನು ಕೆಲಸಕ್ಕೆ ಅಂತ ಹೋಗಿಬಿಡ್ತಾರೆ, ಎಲ್ಲ ಕೆಲಸನೂ ನಾನೇ ಮಾಡ್ಕೊಂಬರಬೇಕು. ಅವರನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಮತ್ತು ಕರ್ಕೊಂಬರೋದು, ಮನೆ ಕೆಲಸ
ಮತ್ತು ಕುಕ್ಕಿಂಗು ಎಲ್ಲನೂ ನಾನೇ ನೋಡ್ಕೊಬೇಕು. ಸೊ ಇದನ್ನೆಲ್ಲ ಪೇಷನ್ಸಿಂದ ಮಾಡಿದ್ರೆ ನಮಗೆ ಇಷ್ಟನೂ ಆಗುತ್ತೆ. ಬಟ್ ಎಲ್ಲದಕ್ಕೂ ಪೇಷನ್ಸ್ ಇರಬೇಕಷ್ಟೆ. ಬಟ್ ಏನೇ ಕೆಲಸ ಮಾಡಿದ್ರೂ ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಅನಿಸಲ್ಲ. ನಾವು ಈಸಿಯಾಗೇ ಮಾಡ್ಬೋದು. ಇವತ್ತು ಗುರುವಾರ ವಾರ ಮಾಡೋದ್ರಿಂದ ನಾನು ಬಂದುಬಿಟ್ಟು ಇನ್ನೂ ಏನೂ ತಿಂದಿಲ್ಲ. ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲ ಪೂಜೆ ಮಾಡಿದ್ದಾದಮೇಲೇ ನಾನು ಊಟ ಮಾಡ್ಕೊಳ್ಳೋದು. ಬೇಗ ಬೇಗ ಎಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ರಾಯರ ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ರದಲ್ಲಿ ದೇವಸ್ಥಾನ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನನ್ನ ಮಗ ಬಂದುಬಿಟ್ಟು 1:30ಗೆಲ್ಲ ಬಂದುಬಿಡ್ತಾನೆ. ಅಷ್ಟರೊಳಗಡೆ ನಾನು ಇಷ್ಟು ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಹಸ್ಬೆಂಡ್ದು ಸ್ವಲ್ಪ ಆಫೀಸ್ ಕೆಲಸನೂ ಇರುತ್ತೆ ನನಗೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪೂಜೆನೂ ಮಾಡಿಕೊಂಡು ಟೈಮ್ ಇದ್ದರೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬೇರೆ ದಿನಕ್ಕಿಂತ ವಾರದ ದಿನದಲ್ಲೇ ತುಂಬ ಕೆಲಸ ಇರುತ್ತೆ. ಯಾಕಂದರೆ ನಾವು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳೋದ್ರಿಂದ ಕೆಲಸ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಎಷ್ಟು ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಾನು ನೋಡಿ ಇದನ್ನೆಲ್ಲ ಮುಗಿಸೋಷ್ಟ್ರೊಳಗಡೆ ಆಲ್ಮೋಸ್ಟ್ 11 ಆಗೋಗ್ಬಿಟ್ಟಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಆಚೆನೂ ಎಲ್ಲ ಬಾಗಿಲೆಲ್ಲ ತೊಳ್ಕೊಂಬಿಟ್ಟು ಅರಿಶಿನ ಕುಂಕುಮ ಇಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದಿದ್ದಾದಮೇಲೆ ನೋಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಕಷ್ಟ ಆದರೂ ಸಹ ನಾನು ಎಲ್ಲ ಕೆಲಸ ನೀಟಾಗಿ ಮುಗಿಸಿದ್ದಾದ್ಮೇಲೇ ಇದನ್ನು ಮಾಡ್ಕೊಳ್ಳೋದು. ಸ್ವಲ್ಪ ಬೆಳಗ್ಗೆನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಮಕ್ಕಳಿರೋದ್ರಿಂದ ಅವರನ್ನು ಸ್ಕೂಲ್ಗೆ ಕಳಿಸಿದ್ದಾದ್ಮೇಲೇ ನಾನು ಯಾವಾಗಲೂ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇದೆಲ್ಲ ಮುಗಿಸ್ಕೊಂಡು ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ತುಳಸಿ ಗಿಡದ ಹತ್ರ ಎಲ್ಲ ಪೂಜೆ ಮಾಡ್ಕೊಂಬಿಡೋಣ, ರೆಡಿ ಮಾಡ್ಕೊಳ್ಳೋಣ ಅಂತ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ತುಳಸಿ ಗಿಡಕ್ಕೆ. ಇದೆಲ್ಲ ಇಟ್ಟಿದ್ದಾದಮೇಲೆ ಮತ್ತೆ ಒಳಗಡೆ ಹೋಗಿ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಳೆ ಹೂವು ಏನೆಲ್ಲ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಬಂದುಬಿಟ್ಟು ಮೊನ್ನೆ ವಾರ ಬಂದುಬಿಟ್ಟು ಎಲ್ಲನೂ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ಇವತ್ತೇನು ನಾನು ದೇವ್ರ ಸಾಮಾನೆಲ್ಲ ಏನೂ ತೊಳೆದಿಲ್ಲ. ನೆನ್ನೆ ಇಟ್ಟಿರುವಂಥ ಹೂವು ಎಲ್ಲ ತೆಗೆದುಬಿಟ್ಟು ಇವತ್ತು ಹೂವು ಇಟ್ಟು ಜಸ್ಟ್ ದೀಪ ಹಚ್ಕೊತಾ ಇದ್ದೀನಿ. ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಹಂಗೆ ಹಿಂಗೂ ನೋಡಿ ದೇವ್ರ ಮನೆಗೂ ಬಾಗಿಲಿಗೆಲ್ಲನೂ ಅರಿಶಿನ ಕುಂಕುಮ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇಟ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಅದೊಂಥರ ಕಳೆನೇ ಚೆನ್ನಾಗಿರುತ್ತೆ, ಮನೆಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಒಳಗಡೆನೂ ಎಲ್ಲನೂ ಈ ಥರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಬಿಟ್ಟೆ. ಎಲ್ಲ ಮುಗಿಯೋಷ್ಟ್ರೊಳಗಡೆ ಇನ್ನೇನು ಟೈಮೇ ಆಗೋಯಿತು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ. ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಟೈಮ್ ಆಗಿತ್ತಲ್ವ, ಸರಿ ಸಾಯಂಕಾಲ ಹೋಗೋಣ ಅಂತ ಹೇಳಿಬಿಟ್ಟು ನಾನಿವಾಗ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ಹೋಗಿ ನನ್ನ ಮಗನ್ನ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಬಂದೆ. ನನ್ನ ಮಗಳು ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ಬರೋದರಿಂದ 3 ಗಂಟೆಗೆ ಬರ್ತಾಳೆ. ಸೊ ಅದಕ್ಕೆ ಇನ್ನು ಅವನ್ನ ಕರ್ಕೊಂಬಂದು ಅವನಿಗೆ ಮತ್ತು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವನಿಗೆ ತಿನ್ನಿಸೋದಕ್ಕೆ ಟೈಮ್ ಸರಿ ಹೋಗುತ್ತೆ. ಇದು ಇವತ್ತಿನ ವಿಡಿಯೋ. ವಾರದ ದಿನದಲ್ಲಿ ನನ್ನ ದಿನ ಹೀಗಿರುತ್ತೆ, ಯಾವಾಗಲೂ ಈ ಥರನೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ.